ಅಲ್ಲಿಗೆ ನಮಗೆ ಬಹಳ ದೊಡ್ಡದಾಗಿ ಮಾಡ್ಕೊಳ್ಳುವಂಥ ದಾಸವಸ್ತೆ ಕೃಷ್ಣ ಸರ್ ಬಂದಿದ್ದಾರೆ. ನಮಸ್ಕಾರ ಸರ್. ಅದೇ ರೀತಿ ಇಡೀ ಕರ್ನಾಟಕದ ಹಾಸ್ಯ ರಂಗಭೂಮಿಯನ್ನು ಬಹಳಷ್ಟು ಉತ್ತುಂಗಕ್ಕೆ ತಗೊಂಡು ಹೋದವರು. ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಹಾಸ್ಯವನ್ನು ಮಾಡಿ, ಜನಪದವನ್ನು ಹಾಸ್ಯವನ್ನು ಮಿಶ್ರಣ ಮಾಡಿ ಎಲ್ರಿಗೂ ಉಣಬಡಿಸಿರುವಂಥ ಮಹಾನ್ ಕಲಾವಿದರು, ಪ್ರೊಫೆಸರು, ಪ್ರಿನ್ಸಿಪಾಲರು ನಮ್ಮ ಕೃಷ್ಣೇಗೌಡರು ಬಂದಿದ್ದಾರೆ ಅಂತ. ಕೃಷ್ಣೇಗೌಡರು ಇನ್ನು ಸ್ವಲ್ಪ ಹೊತ್ತಲ್ಲಿ ತಮ್ಮ ಮುಂದೆ ಮಾತಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ಕೃಷ್ಣೇಗೌಡರಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಅದಕ್ಕಿಂತ ಮುಂಚೆ ನಾನು ಇಷ್ಟೊತ್ತು ಬದುಕಿನ ಹಾಸ್ಯದ ಬಗ್ಗೆ ಮಾತಾಡಿದೆ. ಈಗ ರಂಗಭೂಮಿಯ ಹಾಸ್ಯ ಮಾತಾಡೋದಕ್ಕೊಬ್ಬರು ಬರ್ತಾರೆ, ಮಾತಾಡೋಕ್ಕಲ್ಲ, ಹಾಡು ಹೇಳೋಕ್ಕೆ. ರಂಗಭೂಮಿ ನಾಟಕ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿದೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನಾಟಕ ಮಾಡ್ತಾರೆ, ಆಮೇಲೆ ಏನೇನೋ ಕಳ್ಕೊತಾರೆ, ಮನೆ ಮಠ ಆಸ್ತಿ ಎಲ್ಲ. ಆದರೆ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಕೆಲವರು ರಾವಣನ ಪಾಠ ಮಾಡ್ತಾರೆ, ರಾಮನ್ ಪಾಠ ಮಾಡ್ತಾರೆ, ಭೀಮನ್ ಪಾಠ ಮಾಡ್ತಾರೆ. ಇವಾಗೆಲ್ಲ ನಾಟಕಗಳು ಕಮ್ಮಿ ಆಗಿದೆ. ಅದರ ರೋಡ್ನಲ್ಲೂ ನಾಟಕಗಳನ್ನು ಮಾಡಿ ಆ ಪಾತ್ರಗಳನ್ನು ಜೀವಂತವಾಗಿ ಜನಗಳ ಮುಂದೆ ಬಂದು ಆ ಪಾತ್ರಗಳಿಗೆ ಜೀವ ಕೊಟ್ಟಿರೋ ಮಹಾನ್ ಕಲಾವಿದರುಗಳು ಬಹಳಷ್ಟಿದ್ದಾರೆ. ವಜ್ರಮುನಿ ಅಂತ ಮಹಾನ್ ಕಲಾವಿದ ಕೂಡ ರಂಗಭೂಮಿಗೆ ಬಂದಿರೋದು, ರಂಗಭೂಮಿಯಿಂದ ಬಂದು ನಮ್ಮ ಚಿತ್ರರಂಗದಲ್ಲಿ ಮಾಡೋದಕ್ಕೆ ಅಂತ ಪವಿತ್ರವಾದ ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿ ಕಾರಣ. ಅಂಥವ್ರಲ್ಲಿ ಕೆಲವರು ಎರಡೂ ಅಲ್ಲದೆ ತಾವೇ ಕೈಯಿಂದ ನಾಟಕ ಮಾಡಿಸಿ ಸಂತೋಷ ಪಡ್ತಾರೆ, ಬೇರೆ ಬೇರೆ ಜಾಬಲ್ಲಿದ್ದರು. ಈಗ ಅಂಥದ್ರಲ್ಲಿ ಒಬ್ಬರು ತಮ್ಮ ನಾಟಕ ಮಾಡಿಸಿ ಎಷ್ಟು ದುಡ್ಡು ಕಳ್ಕೊಂಡ್ರು ಅನ್ನೋದನ್ನ 5 ನಿಮಿಷದಲ್ಲಿ ನಿಮ್ಗೆ ಹೇಳ್ತಾರೆ. ಅದರಲ್ಲಿ ಏನೇನು ಹಾಸ್ಯ ಇದೆ ನೋಡೋಣ. ನಮ್ಮೂರ್ನಾಗೆ ನಾನೊಂದು ನಾಟಕನ ಆಡಿಸಿದ್ದೆ. HAL ಅಶ್ವಥ್ ಅವರು ಬರ್ತಾವ್ರೆ. ಅವ್ರು ನಾಟಕ ಮಾಡಿಸಿ ಏನೇನು ಹೆಚ್ಚು ಕಮ್ಮಿ ಆಯಿತು ಅನ್ನೋದನ್ನ. ನಮಸ್ಕಾರ. ಹಬ್ಬ, ನಾನು ಈ ಕಡೆ ನೋಡಿ ಈ ಕಡೆ ಅನ್ನೋಷ್ಟಲ್ಲಿ ಕೆಂಪೇಗೌಡರು ಬಂದು ನಿಂತಂಗಾಗ್ಬಿಟ್ಟಿದ್ದು ನನಗೆ. ಸದ್ಯ ಕೈಯಲ್ಲಿ ಮೈಕ್ ಐತಿ, ಚಾಕು ಇಲ್ವಲ್ಲ. ಭಾಳ ಸಂತೋಷ. ಅಲ್ಲ ಕಣನ, ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ನೀನು. ನಾನು ಕಾಯ್ತಾ ಇರಲಿಲ್ಲ. ಏನು ವಿಷಯ ಇದೆ? ಅಲ್ಲ, ಇಷ್ಟು ಜನ ಒಳ್ಳೆ ಜನಗಳ ಮುಂದೆ ನಾನು ಮರ್ವಾದೆ ಕಳಿಬೇಕು ಅಂತ ಇದೆಯಾ? ಅಲ್ಲಲ್ಲ, ಇತ್ತ ಅಂದೆ. ನಾನು ಹೇಳ್ತಾ ಇರೋದು ಹಂಗಲ್ಲ, ಬನ್ನಿ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮರುವಾದಿ ಜಾಸ್ತಿ ಆಗುತ್ತೆ. ಅಲ್ಲ, ಇದು ಬೇಕಾಗಿತ್ತ ನನಗೆ? ಅಲ್ಲಲ್ಲ, ಮರುವಾದಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ರಂಗಭೂಮಿಗೋಸ್ಕರ ನೀವು ನಾಟಕಕ್ಕೋಸ್ಕರ ಏನು ಕಷ್ಟಪಟ್ರಿ, ಏನು ಹೆಚ್ಚು ಕಮ್ಮಿ ಆಯಿತು, ನಾಟಕದಲ್ಲಿ ನಿಮ್ಮ ಹೆಂಡತಿ ಬಂದು ಕೂತಿದ್ದಾಗ ನೀವೇನು ಮಾಡಿದ್ರಿ ಅನ್ನೋದೊಂದು 4 ಲೈನ್ ನಂಗೆ ಬಿಡಿ. ನಮ್ಮ ಅಪ್ಪನೋಡ ಹೇಳಕ್ಕಿಲ್ಲ. ಹೇಳ್ಬೇಕು, ಇಲ್ಲ ಅಂದರೆ ಜನಗಳಿಗೆ ಹೆಂಗೆ ಗೊತ್ತಾಯ್ತದೆ ಅಂತ. ಬೇಡಪ್ಪ, ಅಂತ ಅನುಭವ ಆಗ್ಬಿಟ್ಟೈತೆ ನನಗೆ, ಜ್ಞಾಪಕನ ಮಾಡ್ಬೇಡ. ಆ ಅನುಭವನೇ ಹಾಡಿನ ಮುಖಾಂತರ ಜನಗಳಿಗೆ ಹೇಳಿ ಕೇಳಬೇಕು ಅಂತ ಹೇಳಿ. ನೀವೆಲ್ಲ ತಯಾರು ಮಾಡ್ಬಿಟ್ಟಿದ್ದೀರಾ? ಎಲ್ಲ ತಯಾರು ಮಾಡಿಬಿಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರು ಅವ್ರು ಕೂತಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಹಿರಿಯರೆಲ್ಲ ಕೂತಿದ್ದಾರೆ. ಅವ್ರ ಮುಂದೆ ನಿಮ್ಮ ನಾಟಕದ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ನಮ್ಮ HAL ಅಶ್ವಥ್ ಅವರು ನಾಟಕದ್ದು ಶುರು ಮಾಡ್ಕೊಳ್ಳ ಅಣ್ಣ. ಶುರು ಹಚ್ಕೊಂಬಿಡಿ. ಓಹ್, ಹಾರ್ಮೋನಿಯಂ ಮಾಸ್ತರ್. ನಾನೊಂದು ನಾಟಕನ ಆಡಿಸಿದ್ದೆ, ನಾನಂದ್ರ ದೊಡ್ಡ ಪಾಲ್ಟು ಮಾಡಿದ್ದೆ. ನೋಡಕ್ ಬಂದ ಜನಗಳೆಲ್ಲ ಯಾರು ಕೊಟ್ಟಪ್ಪ ಪಾಲ್ಟ್ ಅಂತ ಬಂದಿಂತ್ರೆ ಒನ್ಸ್ ಮೋರ್ ಅಂತ ಹೇಳ್ತಾ ಇದ್ರು. ನಾನೊಂದು ನಾಟಕನ ಆಡಿಸಿದ್ದೆ, ನಾನಂದ್ರ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ನಾಟಕ ಜೋರಾಗಿ ಆಡಿಸ್ಬಿಟ್ಟಿದ್ರಿ. ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಯ್ತು. ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ಬಿಡ್ತು. ಹಾರ್ಮೋನಿಯಂ ಮಾಸ್ತ್ರನ್ನ ಆರ್ಬಿಳಂಗ್ ನೋಡ್ತಿದ್ದೆ, ಹಂಗಂದ್ರು ಬಾರಿಸ್ಲಿಲ್ಲ ನನ್ ಪದನ. ಹಾರ್ಮೋನಿಯಂ ಮಾಸ್ತ್ರನ್ನ ಆರ್ಬಿಳಂಗ್ ನೋಡ್ತಿದ್ದೆ, ಹಂಗಂದ್ರು ಬಾರಿಸ್ಲಿಲ್ಲ ನನ್ ಪದನ. ಇವ್ರೇನದು? ಅಷ್ಟಕ್ಕೆ ನಾನು ಸುಮ್ಕಿರ್ದೆ, ಬಂದದ್ದೆ ಮುಗಿದ್ಬಿಟ್ಟೆ. ಹಂಗಂದ್ರು ಒನ್ಸ್ ಮೋರ್ ಅಂತ ಹೇಳ್ತಾ ಇದ್ರು. ಅದಕ್ಕೂ ಒನ್ಸ್ ಮೋರ್. ನಾನೊಂದು ನಾಟಕನ ಆಡಿಸಿದ್ದೆ, ನಾನದ್ರ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ಕುಂತಿದ್ದ ನನ್ನೆಂಡ್ರು ನನ್ನನ್ನೇ ನೋಡ್ತಿದ್ಲು, ನಾನವಳನ್ನ ನೋಡಿ ಎಗರಾಡ್ತಿದ್ದೆ. ಜನಗಳ ಮಧ್ಯೆಯಿಂದ ಕುಂತಿದ್ದ ನನ್ನೆಂಡ್ರು ನನ್ನನ್ನೇ ನೋಡ್ತಿದ್ಲು,
ನಾನು ಅವಳನ್ನ ನೋಡಿ ಎಗರಾಡ್ತಿದ್ದೆ, ನಾನು ಅವಳನ್ನ ನೋಡ್ತಿದ್ದೆ, ಅವಳು ನನ್ನ ನೋಡ್ತಿದ್ಲು. ಒನ್ಸ್ ಮೋರ್ ಅಂತ ಹೊಡ್ಕತಾ ಇದ್ಲು. ನಮ್ಮನ್ನ ನಾನೊಂದು ನಾಟಕನ ಆಡಿಸಿದ್ದೆ, ನಾನದ್ರಾಗ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ಸೇರಿದ್ದ ಜನರೆಲ್ಲ ಆರಾತುರಾಯಿ ಕೊಟ್ರು, ಮಂದಿ ಎಲ್ಲ ಮೆಚ್ಚೋ ಹಂಗೆ ಮೆಟ್ಲಾಕಿದ್ರು. ಓ ಮೆಟ್ ಬೇರೆ ಹಾಕಿದ್ರ? ಸೇರಿದ್ದ ಜನರೆಲ್ಲ ಆರಾತುರಾಯಿ ಕೊಟ್ರು, ಮಂದಿ ಎಲ್ಲ ಮೆಚ್ಚೋ ಹಂಗೆ ಮೆಟ್ಲಾಕಿದ್ರು. ಅದಕ್ಕೆ ನಾನೇ ಸ್ವಂತ ಖರ್ಚಿನಿಂದ ಮೆಟ್ಲೆಲ್ಲ ಮಾಡಿಸಿದ್ದೆ. ಅದನ್ನ ಕೈದಾರು ಮಂದಿ ಕೇಳ್ಕೊಟ್ಟಿದ್ದೆ. ನಮ್ಮೂರ್ನ ಅದು ನಿಮ್ದೇ ದುಡ್ಡು. ನಾಟಕನ ಆಡಿಸಿದ್ದೆ, ನಾನದ್ರ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ನಾಟಕ ಏನು ಆಡಿಸ್ಬಿಟ್ಟೆ, 40,000 ಖರ್ಚಾಯ್ತು. ಊರ್ ಮುಂದ ಏರೇ ಹೋಲ್ಲ, ಎಗರೇ ಹೋಯ್ತು. ನಾಟಕ ಏನೋ ಆಡಿಸ್ಬಿಟ್ಟೆ, 40,000 ಖರ್ಚಾಯ್ತು. ಊರ್ ಮುಂದ್ಲ ಏರೇ ಹೋಲ್ಲ, ಎಗರೇ ಹೋಯ್ತು. ನಾನು ಮಾಡಿದ ರಾಜನ್ ಪಾಟ್ನ ನನ್ನೋಳು ಮೆಚ್ಚಿದ್ಲು. ಒನ್ಸ್ ಮೋರ್ ಅಂತ ಕೂಗ್ತಾ ಇದ್ಲು. ನಮ್ಮೂರ್ನಾಗ ನಾನೊಂದು ನಾಟಕನ ಆಡಿಸಿದ್ದೆ, ನಾನದ್ರಾಗ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ಗೌಡನ ಮಗ ನಾನೆಂದು ಗೌರವನೆ ಕೊಡ್ದಂಗೆ ಮಾತನ್ನೆಲ್ಲ ಹೇಳ್ಕೊಡ್ತಿದ್ದ. ಪರ್ದೆ ಹಿಂದಿದ್ದವನು ಹಿಂದಿನಿಂದ ಮಾತು ಕೇಳ್ತಾ ಮುಂದಿನ ಮಾತೆ ಮರ್ತೋಗಿ ಬಂದದ್ದೇ ಬೋದ್ಬಿಟ್ಟೆ ಬಾಯಿಗೆ ಬಂದಂಗೆ. ನಮ್ಮೂರ್ನಾಗ ನಾನೊಂದು ನಾಟಕನ ಆಡಿಸಿದ್ದೆ, ನಾನದ್ರಾಗ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ನಾನು ಮಾಡಿದ ರಾಜನ ಪಾಟ್ನಾಗೆ ಕೊನೆಗೆ ಸಾಯೋ ಸೀನಿತ್ತು. ಲಾಸ್ಟ್ ಸೀನು, ಲಾಸ್ಟ್ ಸೀನು. ನಾನು ಮಾಡಿದ ರಾಜನ ಪಾಟ್ನಾಗೆ ಕೊನೆಗೆ ಸಾಯೋ ಸೀನಿತ್ತು. ಮಾತಾಡಿ ಸತ್ತೋಗಿ ಏಟೊತ್ತಾದ್ರೂ ಪರ್ದೆನೆ ಬಿಡ್ಲಿಲ್ಲ. ಅದಕ್ಕೆ ಏಟೊತ್ತಂತ ಹಂಗೆ ಮಲ್ಕೊಂಡಿರೋ ಸತ್ತವ್ ನಂಗೆ ಎತ್ತವನೇ ರೇಗ್ಬಿಟ್ಟೆ. ಎತ್ತವ್ ನನ್ನ ಮಕ್ಳ, ನಾಯಿ ನನ್ನ ಮಕ್ಳ, ಅದ್ ನನ್ನ ಮಕ್ಳ, ದೇ ಬಿಡ್ರ ಪರ್ದೆನಾ, ಸತ್ತೋಗ್ಬಿಟ್ಟಿದೀನಿ, ಪರ್ದೆ ಬಿಡ್ರು ಹಂಗಂದ್ರು ಒನ್ಸ್ ಮೋರ್ ಅಂತ ಹೇಳ್ತಾ ಇದ್ರು. ಅದಕ್ಕೂ ಒನ್ಸ್ ಮೋರ್. ನಾನೊಂದು ನಾಟಕನ ಆಡಿಸಿದ್ದೆ, ನಾನದ್ರಾಗ ದೊಡ್ಡದೊಂದು ಪಾಲ್ಟು ಮಾಡಿದ್ದೆ. ಆಗ ಜನ್ಮಕ್ಕೂ ನಾಟಕ ಸವಾಸ ಬುಟ್ಟೆ. ಈಗ ಜನ್ಮಕ್ಕೂ ನಾಟಕದ ಸುದ್ದಿ ಬುಟ್ಟೆ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಚಪ್ಪಾಳೆಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು ಮೇಲೆ ಹಾಸ್ಯ ಮೇಲೆ ಹೋಗ್ತಾನೆ ಇರುತ್ತೆ. ನೀವೆಲ್ಲ ಯಾರ್ಯಾರು ಅಲ್ಲಿ ಇಲ್ಲಿ ನಿಂತಿದ್ದೀರಿ ಆದಷ್ಟು ಕುರ್ಚಿಗಳ ಮೇಲೆ ಕೂತ್ಕೊಳ್ಳಿ, ಆಮೇಲೆ ಕುರ್ಚಿ ಸಿಗಲ್ಲ. ಅದರಿಂದ ಇನ್ನು ಮೇಲೆ ಕಾರ್ಯಕ್ರಮ ಹಾಸ್ಯಭರಿತವಾಗಿರುತ್ತೆ ಅಂತ ಹೇಳ್ತಾ, ಈಗ ನಮ್ಮ ನಾಡು ಕಂಡ ಅತಿ ಉತ್ತಮವಾದ ಬರಹಗಾರ ಒಬ್ಬರು, ಕಳೆದ ವರ್ಷ